ಹಲೋ, ಈ ಕಡೆಯಿಂದ ಪಾಂಡುರಂಗ ಗಂಡಗಲಿ, ಆ ಕಡೆಯಿಂದ ಯಾರು? ಏ ಪಾಂಡುರಂಗ, ಇಟ್ಸ್ ಮೀ ಶ್ರೀಕಾಂತ್. ಅಮೆರಿಕದಿಂದ ಬಂದಿದ್ದೀನಿ, ಒಂದು ವಾರ ಇಲ್ಲಿ ಇರ್ತೀನಪ್ಪ. ಲೇ ಶ್ರೀಕಾಂತ, ಅಮೆರಿಕದಿಂದ ಬಂದಿದ್ದೀನಿ ಅಂತ ಹೇಳ್ತಾ ಇದೀಯಾ, ಮತ್ತೆ ನಮ್ಮನೆ ಬರೋದಕ್ಕೆ ನಿನಗೆ ಏನೋ ಬಂದಿದೆ ದಾಡಿ? ಖಂಡಿತ ಮನೆ ಬರ್ತೀನಪ್ಪ. ನನಗಂತೂ ಈ ಅಮೆರಿಕ ಸಾಕಾಗಿ ಹೋಗಿದೆ. ಇಟ್ಸ್ ರಿಯಲಿ ಬೋರಿಂಗ್ ಯಾರ್. ಅಲ್ಲ ಕಣಲೆ, ಏನ್ ನೀನು ಒಬ್ಬನೇ ಬಂದಿದ್ಯಾ ಇಲ್ಲ ಜೊತೆಲೆ ಭಾವಿನ ಕರ್ಕೊಂಡ್ ಬಂದಿದ್ಯಾ? ನನ್ನ ಹೆಂಡತಿ ನನ್ನ ಮಾತು ಎಲ್ಲಿ ಕೇಳ್ತಾಳೆ? ನನ್ನ ಮೀಲ್ಸು ನಾನೇ ಮಾಡ್ಕೋಬೇಕು, ನನ್ನ ಬ್ರೇಕ್ಫಾಸ್ಟ್ ನಾನೇ ಮಾಡ್ಕೋಬೇಕು. ಹಂಗಿದ್ರೆ ನಿನ್ ಸ್ನಾನನು ನೀನೇ ಮಾಡ್ಕೋಬೇಕಲ್ವೇನೆ? ಎಕ್ಸಾಕ್ಟ್ಲಿ. ನಿನ್ನ ಬಟ್ಟೆ ನೀನೇ ಐರನ್ ಮಾಡ್ಕೋಬೇಕು. ನಿಮ್ಗೆ ಯಾಕೆ ಗೊತ್ತಾಯ್ತು? ಇನ್ನೊಂದು ವಿಷಯ ಗೊತ್ತಾ, ನನ್ನ ಶೂಸು ನಾನೇ ಪಾಲಿಶ್ ಮಾಡ್ಕೋಬೇಕು. ಕಾಂತ ಶ್ರೀಕಾಂತ, ನಿಂದು ಒಂದು ಜೀವನ ಏನಲ್ಲ, ನನ್ನ ಜೀವನ ಹಂಗಿಲ್ಲ ಕಣ. ನಿಂದಕ್ಕೆ ತದ್ದು ವಿರುದ್ಧ. ನಾನು ತಲೆ ನವೆ ಅಂದ್ರೆ ಸಾಕು, ಹೆಂಡತಿ ಓಡೋಡಿ ಬಂದು ನನ್ನ ತಲೆನ ಕೆರೆದು ಬಿಡ್ತಾಳೆ. ಹೌದಾ? ರಿಯಲಿ ಗ್ರೇಟ್ ಯಾ. ಅಷ್ಟೇ ಅಲ್ಲ ಕಣಲೆ, ಅವಳೇ ಬಂದು ಸ್ನಾನ ಮಾಡಿಸ್ತಾಳೆ, ಬೆನ್ನು ಉಜ್ಜುತ್ತಾಳೆ. ಇನ್ನೂ ಒಂದು ವಿಷಯನಪ್ಪ, ಬಾಟೆನೂ ಅವಳೇ ತೋರಿಸ್ಬಿಡ್ತಾಳೆ. ಜಸ್ಟ್ ಐ ಕಾಂಟ್ ಬಿಲೀವ್ ಇಟ್. ಈಗ ಬರೀ ಮಾತು ಯಾಕೋ, ನೋಡಿದವರು ಇವ್ನು ಕೊಚ್ಕೊತಾನೆ ಅಂತ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ನೀನೇ ಹೇಗೋ ಮನೆಗೆ ಬರ್ತಿಲ್ಲ, ಬಂದು ನೋಡು. ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಬ್ಬ ಹೆಂಡತಿನೂ ತನ್ನ ಗಂಡನಿಗೆ ಗೌರವ ಕೊಡ್ತಾಳೆ ಕಣ. ಅದರಲ್ಲೂ ನಾನು ಯಾರು ಅಂತ ಗೊತ್ತಲ್ವೇನ? ನಮ್ಮ ಗಂಡುಗಲಿ ವಂಶದ ಕಟ್ಟ ಕಡೆ ಎತ್ತುಕೊಂಡು ಪಾಂಡುರಂಗ ಗಂಡುಗಲಿ, ಎಡಗೆ ಎತ್ತಿದ್ರೆ ವೀರಕ್ಕೆ ಸರಿ, ಬಲಗೆ ಎತ್ತಿದ್ರೆ ವೀರ ಮದಕರೆ. ನನ್ನ ಹೆಂಡತಿನ ನಾನು ಬರೀ ಕಣ್ಣಲ್ಲೇ ಎದುರಿಸಿಕೊಂಡ್ಬಿಟ್ಟಿದ್ದೀನಲ್ಲೇ. ಅದರಲ್ಲೂ ನನ್ನ ಕಡೆಯ ಅತಿಥಿಗಳು ಬರ್ತಾರೆ ಅಂದ್ಬಿಟ್ರೆ ಸಾಕಪ್ಪ, ಸತ್ಕಾರ ಮಾಡೋದಕ್ಕೆ ಅಂತ ನನ್ನ ಹೆಂಡತಿ ತುದಿಗಾಲ ಮೇಲೆ ನಿಂತಿರ್ತಾಳ. ಕೈ ಒರ್ಸಂದ್ರೆ ಕೈ ಒರೆಸ್ತಾಳೆ, ಕಾಲು ಒರ್ಸಂದ್ರೆ ಕಾಲು ಒರೆಸ್ತಾಳೆ. ಹೌದೇನೋ ಪಾಂಡುರಂಗ, ನಂದೆಲ್ಲ ಉಲ್ಟಾ ಕಣ. ನನ್ನ ಹೆಂಡತಿ ಕಾಲು ಒತ್ತು ಅಂದ್ರೆ ಕತ್ತು ಒತ್ತಾಳೆ, ಕೈ ಒತ್ತು ಅಂದ್ರೆ ಪ್ರಾಣ ತೆಗಿತಾಳೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅದಕ್ಕೆ ಒಂದು ಕೆಲಸ ಮಾಡ್ತೀನಿ, ಒಂದು 4 ದಿವಸ ನಿಮ್ಮ ಮನೆಗೆ ಬಂದು ಇದ್ದು ನಿನ್ನ ಸಂಸಾರದ ರಹಸ್ಯನ ತಿಳ್ಕೊಂಡು ಹೋಗ್ತೀನಿ. ಬಾರಲೆ, ಇಂಥ ರಹಸ್ಯ 108 ಜನರಿಗೆ ಹೇಳ್ಕೊಟ್ಟಿದ್ದೀನಿ. ಧೈರ್ಯವಾಗಿ ಬಾರ ಬಾರ ಬಾರ. ಕೊಚ್ಕೊಳ್ಳೋದೇನ ಕೊಚ್ಕೊಂಡ್ಬಿಟ್ಟೆ. ಈಗ ಅವನು ಬಂದುಬಿಟ್ರೆ ಏನಪ್ಪ ಮಾಡೋದು? ಕುಲಪತಿ, ನಿಮ್ಮಿಬ್ರಿಗೂ ಯಾವಾಗಲೂ ಇಷ್ಟೊಂದು ಒಳ್ಳೆ ಬುದ್ಧಿ ಬಂದ್ಬಿಡ್ತು. ನೀವೇ ನಮ್ಮನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಪಾಂಡುರಂಗ. ನಿಮ್ಮ ವಿಷಯದಲ್ಲಿ ನಾನು ಏನಾದ್ರು ತಪ್ಪು ಮಾಡಿದ್ರೆ ಇಬ್ರು ಸೇರ್ಕೊಂಡು ನನ್ನ ಕಪಾಳಕ್ಕೆ 2 ಹೊಡೆದ್ಬಿಡ್ರ. ಹಾಗೆಲ್ಲ ಸತ್ತಾವ್ ನಾವು ಹೊಡಿಬಾರ್ದು. ಅಲ್ಲ ಕಣ್ರೆ, ದಿಢೀರಂತ ಮನೆ ಬಿಟ್ಟು ಹೋಗೋ ನಿರ್ಧಾರ ತಗೊಂಡ್ಬಿಟ್ಟಿದ್ರಲ್ಲ, ಅದೆಲ್ಲೂ ಹೋಗ್ತೀರಾ? ಅದು ಏನ್ ಕೆಲಸ ಮಾಡ್ಕೊಂಡು ಬದುಕ್ತೀರಾ? ಯಾವ ಆಯೋಗ ನಾವು ಮನೆ ಬಿಟ್ಟು ಹೋಗ್ತೀವಿ ಅಂತ ಹೇಳಿದ? ಅಲ್ಲ ಬಾವ, ಕೇಳ್ದಾಗ ಊಟ ಸಿಗತ್ತೆ, ಕೇಳ್ದಾಗ ಕಾಸು ಸಿಗತ್ತೆ. ನಾವ್ ಯಾಕೆ ಈ ಮನೆ ಬಿಟ್ಟು ಹೋಗ್ತೀವಿ? ಮತ್ತೆ ಲಗೇಜ್ ತಗೊಂಡೆಲ್ಲ ರೆಡಿ ಆಗ್ಬಿಟ್ಟಿದ್ರಲ್ಲ. ಆಚೆ ಹೋಗ್ತಾ ಇರೋದು ನಾವಲ್ಲ, ಮತ್ತಿನ್ಯಾರಪ್ಪ? ಜಾಜತ್ಗೆ. ಹಬಿ, ಬ್ಯಾಂಗ್ಳೂರಲ್ಲಿ ನನಗೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ನಾನು ಬರೋದು 2 ಡೇಸ್ ಆಗುತ್ತೆ. ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ದಿಸ್ ಹೌಸ್. ಅದು ಜಾತಿ ಚಂಪಲ್ತಿನಿಯವರೇ, ಅಮೇರಿಕದಿಂದ ಕಂಡ್ರೆ ನನ್ನ ಗೆಳೆಯ ಶ್ರೀಕಾಂತ್ ಅನ್ನೋನು ಬರ್ತಾ ಇದ್ದಾನೆ. ಅವನು ನಿಮ್ಮನ್ನೊಂದ್ಸಲ ನೋಡ್ಬೇಕಿತ್ತಂತೆ. ಅಷ್ಟೇ ತಾನೇ? ಅವ್ರಿಗೆ ಈ ಫೋಟೋ ತೋರಿಸಿ ನೋಡ್ಕೋತಾರೆ. ಅಲ್ಲ ಕಣ್ರಿ, ಅದು ಹಬಿ, ಡೋಂಟ್ ಟಾಕ್ ರಬಿಶ್. ಹೋಗ್ಬೇಕಾದ್ರೆ ಏನ್ ನಿಮ್ ತಕರಾರು? ಅದು ಬಿಟ್ಲಾ? ಫಾಲೋ. ಅಲ್ಲ ಜಾಜ ಆಷಾಢ ಕಳೆದ ಶ್ರಾವಣ ಬಂದ್ರೂ ನಮ್ಮ ಜೀವನ ಸುಧಾರಣೆ ಆಗಲಿಲ್ಲ. ಏನಪ್ಪ ಮಾಡೋದೀಗ? ಪಾಂಡ್ರಂಗ, ಏನಯ್ಯ ಹೆಂಡತಿ ಊರಿಗೆ ಹೋದ್ಲು ಅಂತ ಬೇಜಾರಣ್ಣ? ಬೇಜಾರಾಗದೆ ಇರುತ್ತೆ ಅಂಕಲ್. ಅಲ್ಲ, ನನ್ನ ಗೆಳೆಯ ಅಮೇರಿಕದಿಂದ ಬರ್ತಾ ಇದ್ದಾನೆ. ಅವನ ಮುಂದೆ ನಾನು ನನ್ನ ಹೆಂಡತಿ ಹಂಗೆ, ನನ್ನ ಹೆಂಡತಿ ಹಿಂಗೆ, ನಾನು ಅವಳನ್ನ ಕಣ್ಣಲ್ಲೇ ಎದುರಿಸಿಟ್ಕೊಂಡಿದ್ದೀನಿ, ನಾನು ಹೇಳಿದ ಎಲ್ಲ ಕೆಲಸನೂ ಮಾಡ್ತಾಳೆ ಅಂತ ಬಿಲ್ಡಪ್ ಕೊಟ್ಬಿಟ್ಟಿದ್ದೀನಿ. ಇದಕ್ಕಿದ್ದಂಗೆ ಊರಿಗೆ ಹೊಂಟು ನಿಂತ್ರೆ ನಾನು ಏನು ಮಾಡಲಿ ಅಂಕಲ್? ಈಗ ನಿನ್ನ ಹೆಂಡತಿ ಮನೆಯಲ್ಲೇ ಇದ್ದು ನೀನು ಹೇಳಿದ ಕೆಲಸನೆಲ್ಲ ಮಾಡಬೇಕು, ಅಷ್ಟೇ ತಾನೇ? ಹೌದು ಅಂಕಲ್. ಆಯ್ತು, ನಿನ್ನ ಹೆಂಡತಿ ಫೋಟೋ ಕೊಡು. ಇಲ್ಲಿದೆ ನೋಡಿ. ಹಾಗೆ ನಿನ್ನ ಮನೆಯವ್ರದೆಲ್ಲ ಒಂದು ಗ್ರೂಪ್ ಫೋಟೋನು ಕೊಡು. ಅಲ್ಲ ಅಂಕಲ್, ಈ ಫೋಟೋಗಳನ್ನ ಇಟ್ಕೊಂಡು ನೀವು ತಾನೇ ಇನ್ನೇನು ಮಾಡ್ತೀರಾ ಅಂತ. ಈ ಕ್ಯಾರೆಕ್ಟರ್ನೆಲ್ಲ ಫೀಡ್ ಮಾಡಿ ನಿನ್ನ ಹೆಂಡತಿ ತರಾನೇ ಇರೋ ರೋಬೋನ ಸೃಷ್ಟಿ ಮಾಡಿ ನಿನ್ನ ಮನೆಗೆ ಕಳಿಸ್ಕೊಡ್ತೀನಿ. ರೋಬೋ, ನಿನ್ನ ಹೆಸರು ಜಾಜಿ, ನೀನು ಪಾಂಡುರಂಗನ ಹೆಂಡತಿ. ನಿನ್ನ ಸಿಸ್ಟಮ್ಗೆ ಪೂರ್ತಿ ಪ್ರೋಗ್ರಾಮ್ನ ಫೀಡ್ ಮಾಡಿದ್ದೀನಿ. ಒಂದ್ಸಲ ಪ್ರೋಗ್ರಾಮ್ನ ರೀಡ್ ಮಾಡಿ ಮುಂದೆ ಬಾ. ಜಾಜಿ ಚಂಪಲ್ ತಿಂಡಿಯವರೇ, ನೀವು ಮಂಗಳೂರು ಹೋಗ್ಲೇ ಇಲ್ವಾ? ಅಯ್ಯೋ ಬೆಪ್ಪ, ಇದು ಜಾಜಿ ಅಲ್ಲ ಕಣೋ, ರೋಬೋ. ನೋಡು, ಮಾತಾಡೋ ಸ್ಟೈಲು, ಇಂಟರ್ನೇಷನ್ ಎಲ್ಲ ಸೇಮ್ ಟು ಸೇಮ್ ಇರಬೇಕು. ಎಲ್ಲಿ ಹೇಳು? ಎಸ್ ಹವಿ, ನಾನೇ ಜಾಜ್. ಹೇಳ್ಬೇಕಲ್ಲ ಇದು ಥಿಯೇಟರ್ ನನ್ನ ಹೆಂಡತಿ ತರನೇ ಮಾತಾಡುತ್ತೆ. ಹೌದು ಕಣಯ್ಯ, ನೀನು ಹೇಳೋದಕ್ಕೆಲ್ಲ ಅದು ರಿಯಾಕ್ಟ್ ಮಾಡುತ್ತೆ. ಅಷ್ಟೇ ಅಲ್ಲ, ನಿನ್ ಮನೇಲಿರೋರು ಎಲ್ಲರ ಹತ್ರನೂ ಹ್ಯೂಮನ್ ತರಾನೇ ಬಿಹೇವ್ ಮಾಡುತ್ತೆ. ಇಲ್ಲಿ ನೋಡು,
ರೆಡ್, ಗ್ರೀನ್, ಯೆಲ್ಲೋ ಈ 3 ಬಟನ್ಗಳಿದೆ. ಇದನ್ನ ಬಳಸ್ಕೊಂಡು ನೀನು ಅದನ್ನ ಕಂಟ್ರೋಲ್ ಮಾಡಬಹುದು. ಈಗ ನಾನು ರೆಡ್ ಬಟನ್ ಅನ್ನ ಒತ್ತುಬಿಟ್ರೆ ಇದೇನ್ ಮಾಡುತ್ತೆ? ರಾಂಗ್ ಮಾಡುತ್ತೆ. ಗ್ರೀನ್ ಬಟನ್ ಒತ್ತಿದ್ರೆ ಲವ್ ಮಾಡುತ್ತೆ. ಯೆಲ್ಲೋ ಬಟನ್ ಒತ್ತಿದ್ರೆ ನಾರ್ಮಲ್ ಹೌಸ್ ವೈಫ್. ಧೈರ್ಯವಾಗಿ ರೋಬೋನ ನಿನ್ ಮನೆ ಕರ್ಕೊಂಡು ಹೋಗು. ಎಲ್ಲರ ಹತ್ರನು ಇದನ್ನ ನಿನ್ ಹೆಂಡತಿ ಅಂತಾನೆ ಹೇಳ್ಬೋದು. ಆದ್ರೆ ಒಂದು ಕಂಡೀಷನ್ ಪಾಂಡ್ರಂಗ, ಯಾವುದೇ ಕಾರಣಕ್ಕೂ ಈ ರೋಬೋ ಮೇಲೆ ನೀರು ಬೀಳಬಾರ್ದು. ಅಕಸ್ಮಾತ್ ಆಗಿ ಬಿದ್ದುಬಿಡ್ತಪ್ಪ, ಏನಾಗ್ಬಿಡುತ್ತೆ? ಶಾರ್ಟ್ ಸರ್ಕ್ಯೂಟ್ ಆಗಿ ರೋಬೋ ಬಂಡವಾಳ ಬಯಲಾಗುತ್ತೆ. 2 ದಿನ ಮಹಿಳಾ ಸಂಘದ ಮೀಟಿಂಗು ಮಂಗಳೂರಲ್ಲಿದೆ ಅಂತಿದ್ರೆ ಹೋಗ್ಲಿಲ್ವಾ? ಹಾಯ್ ಚಂಪಾ, ನನ್ನ ಹವಿನ ನೋಡಕ್ಕೆ ಅವ್ರ ಫ್ರೆಂಡ್ ಬರ್ತಾ ಇದಾರೆ. ಅವ್ರ ಫ್ರೆಂಡ್ ಮನೆಗೆ ಬರ್ಬೇಕಾದ್ರೆ ನಾನೆಲ್ಲ ಆಚೆ ಹೋದ್ರೆ ಏನ್ ಚೆನ್ನಾಗಿರುತ್ತೆ. ಅದು ಅಲ್ಲದೆ ನಿಂಗೆ ಸಿಕ್ಕಾಪಟ್ಟೆ ಕೆಲಸ ಆಗುತ್ತೆ, ಅದಕ್ಕೆ ಬಂದೆ. ಅದಕ್ಕೆ ವಾಪಸ್ ಬಂದ್ಬಿಟ್ರಾ? ಎಸ್ ಪಲ್ಲು, ಬಿಟ್ಲಲ್ಲಿ ಅವ್ನಿಗೆ ಕೆಲಸ ಸಿಕ್ತಾ ಅವ್ನಿಗೆ ಹೇಗಾದ್ರೂ ಮಾಡಿ ಕೆಲಸ ಕೊಡಿಸ್ಲೇಬೇಕು. ಅದಕ್ಕೆ ನೀವು ನಮ್ಮ ಯಜಮಾನ್ರ ಬಗ್ಗೆ ವಿಚಾರಿಸ್ತಾ ಇದ್ದೀರಾ? ಅವ್ನು ನಿಮ್ಮನ್ನ ಅಳಿಯ ಅಲ್ವೇನೆ? ಏನಪ್ಪ ಅದಕ್ಕೆ ನಿಮ್ ಕೆಲಸದ ಬಗ್ಗೆ ವಿಚಾರಿಸ್ತಾ ಇದ್ದಾರೆ ಅಂದ್ರೆ ನಿಮ್ಮ ಕೆಲಸ ಸಿಗೋದು ಗ್ಯಾರಂಟಿ. ಹೋಗಿ ಅದಕ್ಕೆ ನಾನು ನೈಸ್ ಮಾಡಿ ಮಾತಾಡ್ಸಿ. ಹೋಗಿ ಹೋಗಿ ಹೋಗಿ. ಜಾಜಿ ಅವರೇ, ನೀವು ಇಲ್ದಿರ ನಂಗೆ ಮಸಾಲೆ ದೋಸೆ ದುಡ್ಡು ಕೊಡೋರೇ ಇರ್ಲಿಲ್ಲ. ನೀವು 200 ರೂಪಾಯಿ ಕೊಟ್ರೆ 10ನೇ ಕ್ರಾಸ್ ಹೋಗಿ ಮಸಾಲೆ ದೋಸೆ ತಿನ್ಕೊಂಡು ಓಡೋಡಿ ಬಂದ್ಬಿಡ್ತೀವಿ. ಅಷ್ಟೇ ತಾನೇ? ವೇಟ್, ನಿಮ್ಗೆ ಮನಿ ಬೇಕಾ? ವೇಟ್, ಪಲ್ಲು ಪಲ್ಲು ಕಮ್ ಹಿಯರ್. ಏನಕ್ಕೆ? ಆ ಪಟ್ಟು ಬಿಟ್ಲೆ ನನ್ನ ರೂಮಿಗೆ ಬಂದು ಸಾಷ್ಟಾಂಗ ಸೆಲ್ಯೂಟ್ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾರೆ ನಂಗೆ ಗೊತ್ತಾಗ್ತಿಲ್ಲ. ಅವ್ರಿಗೆ ನನ್ನ ರೂಮಲ್ಲಿ ಸ್ಲೀಪ್ ಮಾಡ್ಬೇಕು. ಹೋಗಿ ಅವ್ರನ್ನ ಎಬ್ಸಿ ಆಚೆ ಕಳ್ಸು. ಗೋ ಗೋ. ಏನಪ್ಪ ಹೋಗಿ ಹೋಗಿ ಅಣ್ಣನ ರೂಮಲ್ಲಿ ಬಂದು ಮಲ್ಕೊಳ್ತೀರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ? ಎದ್ದೇಳಿ ಮೇಲೆ. ಜಾಜಿ ಅವ್ರಿಗೆ ಹತ್ರ ಮಸಾಲೆ ದೋಸೆ ದುಡ್ಡು ಕೇಳಿದಕ್ಕೆ ಕೆನ್ನೆಗೆ ಬಿಟ್ರು. ಅದಕ್ಕೆ ಬಗ್ಗೆ ಇಲ್ಲದೆಲ್ಲ ಹೇಳಿದ್ರೆ ನಾನು ಸುಮ್ಮನೆ ಇರಲ್ಲ. ನೀವೇ ಇಬ್ರು ಕಿತ್ತಾಡ್ಕೊಂಡು ಹೀಗೆ ಬಿದ್ದಿರ್ತೀರಾ. ನಾನು ಕೇಳೋದಿಲ್ಲಪ್ಪ, ನೀನೇ ಕೇಳ. ನೀನ್ ಕೇಳ. What is this? ಮಸಾಲೆ ದೋಸೆ ದುಡ್ಡು ಕೇಳಿದ್ರೆ ಹಂಗ ಹೊಡೆಯೋದು. ನಾನು ನಿಮ್ಗೆ ಫೀಲ್ ಮಾಡಲ್ಲ. ಇಂಪಾಸಿಬಲ್. ಹೌದು, ಅದಕ್ಕೆ ನೀವು ಹೊಡೆದಿರೋ ಹೊಡೆದಕ್ಕೆ ಕಣ್ಣಿಂದ 2 ನಕ್ಷತ್ರಗಳು ಬಿದ್ದು ಕಣ್ಣೆಲ್ಲ ಕತ್ಲಾಗೋಯ್ತು. ಇಂಥ ಹೊತ್ತ ನಾವು ಜೀವನದಲ್ಲೇ ತಿಂದಿರ್ಲಿಲ್ಲ. ನಿಮ್ಮ ಕೈ ಅಲ್ಲ, ಮತ್ತೆ ಕಬ್ಬಣದ ರಾಡು. ಜೋಕ್ ಮಾಡ್ಬಿಡಿಪ್ಪ. ನಾನ್ ನಿಮ್ಗೆ ಹೊಡೆದ್ನ? ಹೇಗ್ ಹೊಡೆದೆ? ಅದ್ ನಿಮ್ಗೆ ಗೊತ್ತಿರ್ಬೇಕ್ರಿ. ವೇಟ್, ಪಲ್ಲು ಪಲ್ಲು ಕಮ್ ಹಿಯರ್. ಏನಕ್ಕೆ? ಪಲ್ಲು, ನೀನ್ ಎಷ್ಟು ಒಳ್ಳೆಯವಳು. ಆದ್ರೆ ಈ ವಿಟ್ಲ ಪಟ್ಟು ಕಂಡಲ್ಲೇ ಸಾಷ್ಟಾಂಗ ಸೆಲ್ಯೂಟ್ ಮಾಡ್ತಾರೆ. ಎಲ್ಲಿ? ಅಲ್ಲಿ. ಈಗ ಹೋಗಿ ಅವ್ರನ್ನ ಎಬ್ಸು. ಓಕೆ, ಎದ್ದೇಳಿಪ್ಪ. ಎದ್ರು ಹತ್ಗೆ ಹೊಡಿತಾರೆ, ನಾನು ಹೇಳಲ್ಲ. ಈಗ ಎದ್ದೇಳಿಲ್ಲ ಅಂದ್ರೆ ನಾನು ಹೊಡಿತೀನಿ. ಬಂದ್ರಂಗ ಶ್ರೀಕಂಠ ಅಲ್ಲೇ ನಿಂತ್ಕೊಳ. ಯಾಕಪ್ಪ? ಅದು ನೀನು ಮೊದಲನೇ ಸಾರಿ ನಮ್ಮ ಮನೆಗೆ ಬರ್ತಾ ಇದೀಯಾ, ಆರ್ತಿ ಎತ್ತಿಸ್ಬಿಡ್ತೀನ. ಜಾತಿ ಚಂಬಲ್ತೀನಿ, ಬಾರೇ ಇಲ್ಲಿ. ಅಭಿ, ಸ್ವಲ್ಪ ಪಕ್ಕಕ್ಕೆ ಬರ್ತೀರಾ? ಅದು ಯಾಕೋ? ನೀವ್ ಇಲ್ಲೇ ಇದ್ರೆ ಅವ್ರ ಜೊತೆ ನಿಮ್ಮನ್ನು ಸೇರಿಸಿ ಆರ್ತಿ ಎತ್ಬಿಡ್ತೀನಿ. ಬೇಕಾಗಿಲ್ಲ, ನಿಮ್ಮ ಒಬ್ಬನಿಗೆ ಎತ್ತಿ. ಯಾರು ಇದು? ಅದೇನ್ ಪ್ರಶ್ನೆ ಅಂತ ಕೇಳ್ತೀಯ? ನಾನು ಹೇಳ್ತೇಕಣ, ಜಾತಿ ಚಂಬಲ್ತೀನಿ. ಅಲ್ಲ, ತಿಲಕ ಇಟ್ಟಿದ್ ಯಾಕೆ ಅಂತ? ನೀನು ಚಿರಂಜೀವಿ ಆಗಿರ್ಲಿ ಅಂತನಪ್ಪ. ಓಹೋ, ಎಂತ ಒಳ್ಳೆ ಹೆಂಡತಿ ಕಣ ನಿನಗೆ. ಇದ್ಯಾರು? ನನ್ ತಂಗಿ. ಒಂದು ಸ್ಪೇರ್ ಇರ್ಲಿ ಅಂತಾರ. ಮತ್ತೆ ಹೇಗಿದ್ದೀರಾ? ಪ್ರಯಾಣ ಎಲ್ಲ ಹೇಗಾಯ್ತು? ಒಬ್ಬೊಮ್ಮಗೆ ಕೋಲ್ಡ್ ಆಗಿದೆ ಅಂತ ಗೊತ್ತಾಯ್ತು. ಈಗ ಅವ್ರ ನೋಸ್ ಹೇಗಿದೆ? ನೀವು ಇಷ್ಟೊಂದು ವಿಷಯ ತಿಳ್ಕೊಂಡಿದ್ದೀರಾ? ಇಂಟರ್ನೆಟಾ? ಒಂಥರ ಇಂಟರ್ನೆಟ್. ಆವಾಗ ನೆಟ್ ಲೂಸ್ ಆಗ್ತಾ ಇರುತ್ತೆ. ನಾವು ಗೊತ್ತಲ್ಲ, ಟೈಟ್ ಮಾಡ್ಬಿಡ್ತೀವಿ. ನೋಡಿ, ನೀವು ನಮ್ಮ ಮನೆಗೆ ಬಂದಿದ್ದು ನಂಗೆ ಸಿಕ್ಕಾಪಟ್ಟೆ ಸಂತೋಷ ಆಗಿದೆ. ಎಷ್ಟೇ ಆದ್ರೂ ನೀವು ನನ್ನ ಹಬಿ ಫ್ರೆಂಡ್ ಅಲ್ವಾ? ನೀವೇನು ಸಂಕೋಚ ಪಡ್ಕೋಬೇಡಿ. 4-5 ದಿನ ಇಲ್ಲೇ ಇರಿ. ನಿಮ್ ತಿಂಡಿ ಊಟದ ವ್ಯವಸ್ಥೆ ಎಲ್ಲ ನಾನೇ ನೋಡ್ಕೋತೀನಿ. ಚಂಪಾ, ಏನಿಲ್ಲ ನಕ್ಕೊಂಡು ನಿಂತಿದ್ಯಾ? ಹೋಗೋರ್ ವ್ಯವಸ್ಥೆ ಮಾಡು. ಸರಿ ಅಕ್ಕ. ಅಕ್ಕ ಅನ್ಕೊಂಡು ಇಲ್ಲೇ ನಿಂತಿದ್ದೇನೆ. ಹೋಗಿ ನೋಡಿ, ನಾನು ತಿಂಡಿಗೆ ವ್ಯವಸ್ಥೆ ಮಾಡ್ತೀನಿ. ಓಕೆ. ನಿನ್ನ ಹೆಂಡತಿ ಇಷ್ಟು ಒಳ್ಳೆಯವಳು ಅಂತ ನನಗೆ ಇವತ್ತೇ ಗೊತ್ತಾಗಿದ್ ಕಣೋ. ಇಷ್ಟಕ್ಕೆ ಬಿದ್ದೋಗ್ಬಿಟ್ರೆ ಹೆಂಗೋ? ಮುಂದಕ್ಕೆ ನೋಡ್ತಾ ಇರೋ, ನೀನೇ ಆಶ್ಚರ್ಯದಿಂದ ಸತ್ತೋಗ್ಬಿಡ್ತೀಯ. ಶ್ರೀಕಾಂತ್ ಅವರೇ, ಇದನ್ನ ನಿಮ್ಮನೆ ಅಂತ ತಿಳ್ಕೊಳ್ಳಿ. ಯಾವುದಕ್ಕೂ ಸಂಕೋಚ ಮಾಡ್ಕೋಬೇಡಿ. ಚೆನ್ನಾಗಿ ತಿನ್ನಿ. ಹಾಗಂತ ಎಲ್ಲದನ್ನು ಅವನಿಗೆ ಹಾಕ್ಬಿಡ್ಬೇಡ. ಈ ಮನೆಯಲ್ಲಿ ಇನ್ನು ತಿನ್ನೋ ಬಾಯಿಗಳು ಸಾಕಷ್ಟಿವೆ. ನೀನ್ ನಿಜವಾಗ್ಲೂ ಲಕ್ಕಿ ಕಣೋ. ಶ್ರೀಕಂಠ, ಇದರಲ್ಲಿ ಲಕ್ಕಿ ಅದೃಷ್ಟದ ಮಾತೇ ಬರಲ್ಲ ಕಣ. ನಾವು ಪ್ರೋಗ್ರಾಮನ್ನ ಹೆಂಗೆಂಗ್ ಚಾರ್ಜ್ ಮಾಡ್ತೀವೋ ಹಂಗಂಗ್ ಕೇಳ್ಕೊಂಡು ಬಿದ್ದಿರ್ತವೆ. ಯಾಕಂದ್ರೆ ಸಿಕ್ಕಾಪಟ್ಟೆ ಶೆಕೆ ಆಗ್ತಾ ಇದೆ ಅಲ್ವಾ? ಹ್ಞೂ ಅಭಿ, ಕರೆಂಟ್ನ ಯಾವಾಗಾದ್ರೂ ತೆಗೆದು
ಹೋಗ್ಬಿಡ್ತಾರೆ. ಈ ಸರ್ಕಾರನ ಹೇಳೋರು ಕೇಳೋರು ಯಾರು ಇಲ್ಲ. ಸರ್ಕಾರ ನಮ್ಮನ್ನು ಗಮನಿಸ್ತಿಲ್ಲ ಅಂದಮೇಲೆ ಕೊನೆ ಪಕ್ಷ ಸಂಸಾರನಾದ್ರೂ ನಮ್ಮನ್ನು ಗಮನಿಸ್ಬೇಕು ತಾನೆ. ಹವಿ ಈಗ ಏರ್ ಬರ್ತಾ ಇದ್ಯಾ? ಯಾಕಾದ್ರೆ ಅಲ್ಲ ಕಣ, ಅಮೆರಿಕದಲ್ಲಿ ಇಂಥ ಸೇವೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ನೀವು ನಮ್ಮ ಮನೆ ಗೆಸ್ಟು ಅಂದ್ಮೇಲೆ ನೀವು ನಮ್ಗೆ ಗಾಡ್ ಇದ್ದ ಹಾಗೆ. ಇಲ್ಲೆಲ್ಲ ಹೇಗೆ ಕಣ, ನಿನ್ನ ಹೆಂಡತಿ ಹೇಗೆ? ಏನ್ ಹೆಂಡ್ತಿನೋ ಏನೋ, ಅವಳು ಒಂದು MNC ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಳೆ. ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಬರ್ತಾಳೆ, ನಾನು ಸಾಯಂಕಾಲ ಹೋದ್ರೆ ಬೆಳಿಗ್ಗೆ ಬರ್ತೀನಿ. ಮತ್ತೆ ಒಬ್ರಿಗೊಬ್ರು ಯಾವಾಗ ಸಿಗ್ತೀರಪ್ಪ? ವೀಕೆಂಡ್ಗೆ ಸಿಕ್ಕಾಗ ಏನ್ ಪ್ರೋಗ್ರಾಮ್? ಅವಳು ಅವ್ರ ಫ್ರೆಂಡ್ ಜೊತೆ ಹೊರಗಡೆ ಹೋಗ್ತಾಳೆ, ನಾನು ನನ್ನ ಫ್ರೆಂಡ್ ಜೊತೆ ಹೊರಗಡೆ ಹೋಗ್ತೀನಿ. ಮತ್ತೆ ಈ ಮಾತು ಕತೆ ಅದೆಲ್ಲ ಹೇಗೆ? ಇಂಟರ್ನೆಟ್ ಫೋನ್ ಇದೆಯಲ್ಲ. ನೋಡಿ ಶ್ರೀಕಾಂತ್ ಅವ್ರೆ, ನೀವು ನಿಮ್ ವೈಫ್ಗೆ ಬುದ್ಧಿ ಯಾಕೆ ಹೇಳ್ಬಾರ್ದು? ಏನ್ ಬುದ್ಧಿ ಹೇಳಿದ್ರಿ? ಈ ಪ್ರೀತಿ ತೋರಿಸೋದು, ಭಕ್ತಿ ತೋರಿಸೋದು ಇದೆಲ್ಲ ಮನಸ್ಸಿನ ಒಳಗಡೆಯಿಂದ ಬರಬೇಕು. ನಿಮ್ ತರ ಯಾವ ವ್ಯಕ್ತಿಗೂ ಅದೆಲ್ಲ ಒಳಗಿಂದ ಬರಲ್ಲ ಕಣ, ಗಂಡನಾದರೂ ಬೋರಿಸ್ಬೇಕು. ಅದೇ ಅಲ್ವಲ್ಲಪ್ಪ, ಅದಕ್ಕೆ ಅದನ್ನೆಲ್ಲ ತಿಳ್ಕೊಂಡು ಹೋಗೋಣ ಅಂತಾನೆ ನಾನು ಇಲ್ಲಿಗೆ ಬಂದಿದ್ದು. ಅಂದ್ರಂಗ ನನ್ನ ಹೆಂಡತಿನ ಒಂದ್ಸರಿ ಇಲ್ಲಿ ಕರ್ಕೊಂಡ್ಬರ್ತೀನಿ, ಅವಳಿಗೂ ಸ್ವಲ್ಪ ಬುದ್ಧಿ ಹೇಳಿ. ಲೋ ಶ್ರೀಕಾಂತ, ಬರೀ ನೀನ್ ಹೇಳ್ತೀಯನ ಈ ಅಮೆರಿಕದಲ್ಲಿ ಯಾರ್ಯಾರು ಗಂಡಂದ್ರ ಮಾತು ಕೇಳಲ್ವಾ ಅವ್ರನ್ನೆಲ್ಲರೂ ಟ್ರೈನಲ್ಲಿ ಎತ್ತಕೊಂಬ, ಅವ್ರೆಲ್ರಿಗೂ ಸೇರಿಸಿ ಒಂದು ಶಿಬಿರ ಮಾಡ್ಬಿಡ್ತೀನಿ. ಜಾಜಿ ಅವ್ರೆ, ನಮಗೂ ಹೊಟ್ಟೆ ಇದೆ. ಅದಕ್ಕೆ ಹಸುವಾಗ್ತಾ ಇದೆ. ಶ್ರೀಕಾಂತ್ ಅವ್ರೆ, ಸಂಕೋಚ ಇಲ್ಲದೆ ಚೆನ್ನಾಗಿ ತಿಂತಾ ಇರಿ. ಒಂದ್ ನಿಮಿಷ ಬಂದ್ಬಿಡ್ತೀನಿ. ಅದು ಬಿಟ್ಲ, ನಿಮ್ಗೆ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇದೆಯಾ? ಈ ಹಸುವಿನ ವಿಷಯದಲ್ಲಿ ನಮ್ಗೆ ಆ ಸೆನ್ಸು ಗಿನ್ಸು ಗೊತ್ತಾಗಲ್ಲ ರೀ. ನೋಡು, ಅವರು ಫಾರಿನ್ ಇಂದ ಬಂದಿದ್ದಾರೆ, ಖಾರ ಜಾಸ್ತಿ ತಿನ್ನಲ್ಲ, ಹಾಗಾಗಿ ಅವ್ರಿಗೆ ಆ ತಿಂಡಿ ಮಾಡಿದೀನಿ. ನಿಮಗೂ ತಿಂಡಿ ರೆಡಿ ಮಾಡಿದೀನಿ, ಕೊಡ್ಲಾ? ಕೊಡಿ, ತಿನ್ಕೊಂಡ್ಬಿಡ್ತೀವಿ. ಎದ್ದೇಳಿಪ್ಪ, ಮನೆಗೆ ಯಾರೋ ಫಾರಿನ್ ಇಂದ ಬಂದಿದ್ದಾರೆ, ಅವ್ರ ಮುಂದೆ ನೀವು ಹೀಗೆಲ್ಲ ನಡ್ಕೊಂಡ್ರೆ ಚೆನ್ನಾಗಿರುತ್ತಾ? ಎದ್ದೇಳು. ಜಾಜಿ ಅವ್ರು ಹೊಡೆಯೋದು ಹೇಗಿದೆ ಗೊತ್ತಾ? ಕೈಯಲ್ಲೆಲ್ಲ ಕಬ್ಬಣದ ರಾಡಲ್ಲಿ ಹೊಡೆದಂಗೆ ಆಗ್ತಿದೆ. ಅದು ನೀನ್ ಏನೋ ಹೇಳಿದ್ರೆ ನಾನ್ ನಂಬಲ್ಲ. ಅವ್ರು ಹೊಡೆದಿರೋ ಹೊಡೆದಕ್ಕೆ ಬಾಯಲ್ಲಿರೋ ಹಲ್ಲುಗಳೆಲ್ಲ ಅಲಗಾಡ್ತಾ ಇವೆ. ನಿನ್ಗೇನು ಗೊತ್ತು? ನೋಡಿಪ್ಪ, ಅದಕ್ಕೆ ತುಂಬಾ ಬದಲಾಗಿದ್ದಾರೆ. ನೀವು ಅವ್ರ ಬಗ್ಗೆ ಸುಮ್ನೆ ಏನೇನೋ ಕತೆ ಕಟ್ಬೇಡಿ. ಎದ್ದೇಳಿ, ಇಲ್ಲ ಅಂದ್ರೆ ಹೀಗೆ ಬಿದ್ಕೊಡಿ. ಪದ್ದು, ನಮ್ಗಿರೋದು ಈಗ ಒಂದೇ ಒಂದು ದಾರಿ ಕಣೋ. ಏನಪ್ಪ ಅದು? ಜಾಜಿ ಹತ್ಗೆ ಪಕ್ಷ ಬಿಟ್ಟು ಬಾವನ್ ಪಕ್ಷ ಸೇರ್ಕೊಂಬೋಣ. ಪಕ್ಷಾಂತರ ಮಾಡುವಂತೀಯಾ? ಏ, ರಾಜಕಾರಣಿಗಳೇ ಪಕ್ಷ ಬದಲು ಮಾಡ್ತಾರೆ ಅಂದ್ಮೇಲೆ ನಮ್ದು ಯಾವ ಲೆಕ್ಕನೋ? ನಾವು ಹೀಗೆ ಜಾಜಿ ಹತ್ಗೆ ಕಡೆ ಇದ್ರೆ ನಮ್ ಪ್ರಾಣ ಹೋಗೋದು ಗ್ಯಾರಂಟಿ. ಬಾವ, ನಾವೀಗ ಒಂದು ಸಂಧಾನ ಮಾಡ್ಕೊಳ್ಳೋಣ ಅಂತ ಬಂದಿದೀವಿ. ಈಗೇನು ನಾವು 10ನೇ ಕ್ರಾಸ್ ಹೋಗಿ ಮಸಾಲೆ ದೋಸೆ ತಿಂತ ಮಾತಾಡೋಣ ಅಥವಾ ಇಲ್ಲೇ ಮಾತಾಡೋಣ? ಇಬ್ರಿಗೂ ಹತ್ತತ್ರ 30 ದಾಡ್ತಾ ಬಂತು, ಬರೀ ತಿನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತಿರಲ್ಲ. ಅದೇನು ಸಂಧಾನ ಅಂತ ಮೊದಲು ಮಾತುಕತೆಗೆ ಬನ್ನಿ. ಪಾಂಡುರಂಗ, ನಿನಗೊಂದು ಗುಡ್ ನ್ಯೂಸು. ನಾವು ಪಕ್ಷಾಂತರ ಮಾಡ್ತಿದೀವಿ. ಜಾಜಿ ಅವರ ಪಕ್ಷ ಬಿಟ್ಟು ನಿನ್ ಪಕ್ಷಕ್ಕೆ ಬರ್ತಿದೀವಿ. ಏಕಾಏಕಿ ನನ್ನ ಪಾರ್ಟಿ ವಹಿಸ್ತೀರಿ ಅಂದ ಮೇಲೆ ಇದೆ, ಇದರಲ್ಲಿ ಏನೋ ಇದೆ. ನನ್ನಿಂದ ನಿಮ್ಗೆ ಏನಾಗಬೇಕು ಅಂತ ಹೇಳ್ರಪ್ಪ. ಇನ್ನು ಮುಂದೆ ಮಸಾಲೆ ದೋಸೆ ದುಡ್ಡನ್ನ ನೀವೇ ಕೊಡ್ಬೇಕು. ಮೊದಲು ನಮ್ಮ ಪಕ್ಷದ ಕಾರ್ಯಕರ್ತರಾಗಿ 1-2 ದಿನ ಪುಕ್ಷತೆ ದುಡಿರಿ, ಆಮೇಲೆ ನಿಮ್ಮ ಯೋಗ್ಯತೆ ನೋಡ್ಕೊಂಡು ತಿನ್ನೋದಕ್ಕೆ ನಾವು ದುಡ್ಡು ಕೊಡ್ತೀವಿ. ಈ ಕಡೆಯಿಂದ ಪಾಂಡ್ರಂಗ ಗಂಡಗಲಿ, ಆ ಕಡೆಯಿಂದ ಯಾರು? ಜಾಜಿ ಅವರೇ, ನೀವ ಬರ್ತಾ ಇದ್ರ? ಅಯ್ಯೋ ಬನ್ನಿ. ಅಲ್ಲೇನ್ ಮಾಡ್ತಾ ಇದೀರಾ? ಬೇಗ ಬಂದು ಈ ಲಗೇಜ್ ತಗೊಂಡು ಒಳಗಡೆ ಇಡಿ. ಯಾಕಪ್ಪ ಇಷ್ಟೊಂದು ಭಯ ಪಡ್ತಾ ಇದ್ದೀರಾ? ನಿನ್ನೆ ಮೊನ್ನೆ ಕಪಾಳ ಕೊಡ್ತಿದ್ ಗೊತ್ತಿಲ್ವಾ? ಈಗೇನು ಲಗೇಜ್ ತಗೊಂಡು ಹೋಗ್ತಿರೋ ಇಲ್ವಾ? ಅದಕ್ಕೆ ನಾನೇ ತಗೊಂಡು ಬಿಡಿ. ಅಲ್ಲೋ, ಅವ್ರಿಬ್ರು ಯಾಕೆ ಹಾಗೆ ಓಡೋದ್ರು? ನೀವೇನೋ ಕೆನ್ನೆಗೆ ಬಾರಿಸ್ತಾ ಇದ್ದೀರಂತೆ. ನಾನು ಅವ್ರ ಕಡೆ ಯಾವಾಗ? ನಿನ್ನೆ ಮೊನ್ನೆ ಅಂತ ಹೇಳಿದ್ರಲ್ಲ. ಅಲ್ಲೂ ನನ್ ಬರ್ತಾ ಇರೋದು ಈಗ. ಏನಕ್ಕೆ ಸುಳ್ಳು ನಮ್ಗೆ ಮೋಸ ಮಾಡ್ತೀರಾ? ತುಂಬಾ ತಲೆ ಕೆಡ್ತದೆ, ಟೈರ್ಡ್ ಕೂಡ ಆಗಿದೆ. ಬೇಗ ಬ್ಯಾಗ್ ಎತ್ಕೊಂಡು ಬಾರೆ. ಏನು ಯಜಮಾನ್ರೆ, ಜಾಜಿ ಅಕ್ಕ ಮತ್ತೆ ಬದಲಾಗಿದ್ದಾರೆ. ಬದಲಾಗಿದ್ದಾಳೆ. ಏನೀಗ ಅವ್ರ ಹತ್ರ ಮಾತಾಡೋಕೆ ಹೋದ್ರೆ ಅವರು ಮೂತೆ ತಿರುಗಿಸ್ಬಿಟ್ರು. ನಿನ್ನ ಹತ್ರನೂ ಮೂತಿ ಇತ್ತಲ್ಲ, ನೀನು ಮೂತಿ ತಿರುಗಿಸ್ಬೇಕಿತ್ತು. ಅಲ್ಲ, 2 ದಿನದಿಂದ ಚೆನ್ನಾಗೇ ಮಾತಾಡ್ತಾ ಇದ್ರು. ಈಗ ಇದ್ದಕ್ಕಿದ್ದಾಗೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಅಂತ. ಚಂಪಾ, ಕಮ್ ಹಿಯರ್. ಏನು ಜಾಜಿ ಅಕ್ಕ? ಅಕ್ಕ ಗಿಕ್ಕ ಅಂದ್ರೆ ಪಕ್ಕೆ ಮುರಿದ್ಬಿಡ್ತೀನಿ. ನನ್ನ ಹಬ್ಬಿದ್ರೆ ಯಾಕೆ ಮಾತಾಡ್ತಿದ್ಯಾ? ಸುಮ್ಮನೆ ಹೋಗಿ ಕಿಚನ್ ಅಲ್ಲಿ ಕೆಲಸ ನೋಡ್ಕೊ, ಇಲ್ಲ ಅಂದ್ರೆ ಮನೆಯಿಂದ ಆಚೆ ಥ್ರೋ ಮಾಡ್ತೀನಿ. ಡಾಂಕಿ ತಂದು. ನಾನು ಡಾಂಕಿನಾ? ಗೆಟ್ ಲಾಸ್ಟ್. ಹೋಗೆ. ಏನಾಗಿದೆ ಇವ್ರೆಲ್ರಿಗೂ? ಎವ್ರಿಬಡಿ ಹ್ಯಾಸ್ ಚೇಂಜ್ಡ್. ಪದ್ದು ವಿಟ್ಲಾ, ಕಮ್ ಹಿಯರ್.
ಇನ್ ಮುಂದೆ ನೀವು ನಮ್ಗೆ ಹೊಡೆಯಲ್ಲ ತಾನೆ? ನೀವು ಹೊಡಿಯೋದ್ ಬಿಟ್ಟು ಏನ್ ಬೇಕಾದ್ರೂ ಬೈರಿ. ನಾನ್ ಯಾವಾಗ ನಿಮಗೆ ಹೊಡೆದೆ? ನೀವು ಹೊಡಿಯೋದು ಒಳ್ಳೆ ಐರನ್ ರಾಡಲ್ಲಿ ಹೊಡೆದಂಗಿತ್ತು. ಐರನ್ ಬಿಟ್ಟು ಹೊಡ್ತಾ? ಹಾಗಾದ್ರೆ ಹೊಡೆದಿದ್ ನಾನಲ್ಲ, ಬೇರೆ ಯಾರೋ ಹೊಡೆದಿದ್ದಾರೆ. ಲೇ ಜಡಿ ಮಣ್ಣು ಕೆಂಪಗೊಂಡು ಬಂದ್ರ ಇಲ್ಲಿ. ಏನ್ ಬಾವ ಕರ್ದಿದ್ದು? ಅಲ್ಲ ಕಣ್ರಲೆ, ನಿಮ್ಮ ಕೈಗೆ ಬರೀ 200 ರೂಪಾಯಿ ಬರ್ತಿದ್ದ ಹಾಗೇನೆ ಪಾರ್ಟಿನೇ ಚೇಂಜ್ ಮಾಡ್ಬಿಟ್ರಲ್ಲ. ಎಷ್ಟು ದಿನ ಅಂತ ಒಂದೇ ಪಕ್ಷದಲ್ಲಿ ಗೂಟ ಹೊಡ್ಕೊಂಡ್ ಬಿದ್ದಿರ್ಬೇಕು ಬಾವ. ಅಧಿಕಾರ ದುಡ್ಡು ಕೊಡ್ತೀವಿ ಅಂದ ಕಡೆ ಹೋಗ್ತಾ ಇರ್ತಾರೆ. ಲೇ ನಿಮ್ಮ ಜನ್ಮಕ್ಕೆ ನಾಚಿಕೆ ಅನ್ನೋದು ಆಗಲ್ವೇನ್ರ? ನಾಚಿಕೆ ಮಾಡ್ಕೊಂಡ್ರೆ ಮಸಾಲೆ ದೋಸೆ ತಿನ್ನಕ್ಕಾಗತ್ತಾ? ಅದು ಸರಿ ಬಿಡ್ರಪ್ಪ. ಅದು ನಿಮ್ಮ ಜಾಜಿ ಹೊತ್ತಿಗೆ ನಿಮ್ಗೆ ಇನ್ನೂ ಏನೋ ಕೊಡಬೇಕು ಅಂತ ಹೇಳ್ತಾ ಇದ್ದು, ರೂಮಲ್ಲಿ ಇರಬೇಕು, ಹೋಗಿ ಕೇಳಿ ನೋಡ್ರ. ಇದು ಡ್ರೆಸ್ ಚೇಂಜ್ ಆಗೋಗಿದೆ. ಲೇ ಬಾರ ಬಂದ್ ಕೆಲ್ಸ ನೋಡೋಣ. ಅದಕ್ಕೆ ಅದೇನೋ ಕೊಡೋದು ಮರ್ತ್ ಬಿಟ್ಟಿದ್ದೀರಂತೆ. ಎಸ್ ಮಾಡ್ತಿದ್ದೆ. ಅದಕ್ಕೆ ಯಾಕೆ ಹೊಡೆದ್ರಿ? ಮತ್ತೆ ಯಾವಾಗ್ಲೂ ಮನಿ ಕೊಡಿ ಅಂತ ಪೀಡ್ಸಿದ್ರೆ ಇನ್ನೇನ್ ಮಾಡೋದು? ಅದಕ್ಕೆ ಬಿಟ್ಟೆ. ಪಾಪ ನಮ್ಮ ಯಜಮಾನ್ರು ಇಷ್ಟಿರ ಹೇಳಿದ್ರೆ ನಾನು ನಂಬ್ತಾ ಇರ್ಲಿಲ್ಲ. ಈಗ ಗೊತ್ತಾಯ್ತು ನೀವೆಂತ ರಾಕ್ಷಸಿ ಅಂತ. ಶ್ರೀಕಾಂತ, ಏನನ್ನುತ್ತ ನಮ್ಮನೆ? ತುಂಬಾ ಚೆನ್ನಾಗಿದೆ. ಯಾವ ಜನದ ಪುಣ್ಯ ಏನೋ ನಿನಗೆ ಒಳ್ಳೆ ಹೆಂಡತಿ ಸಿಕ್ಕಿದಾಳೆ. ಅದಕ್ಕೆ ನಿಮ್ಮಿಬ್ರಲ್ಲಿ ನಿಜವಾದ ಅದ್ಕೆ ಯಾರು? ನಾನೇ ಕಣೆ. ಮತ್ತೆ ನಮ್ ಕೆನ್ನೆಗೆ ಯಾಕೆ ಕೊಡಿದ್ರಿ? ನಾನೇ ನಿನ್ ಕೆನ್ನೆಗೆ ಹೊಡಿಲಿ? ಹೊಡೆದಿದ್ರೆ ಅವಳೇ ಹೊಡೆದಿರ್ಬೇಕು. ಹೋಗ್ ಕೇಳು. ಅದಕ್ಕೆ ನಿಮ್ಮಿಬ್ರಲ್ಲಿ ನಿಜವಾದ ಅದ್ಕೆ ಯಾರು? ಇನ್ನೊಬ್ರು ಎಲ್ಲಿದ್ದಾರೆ? ಅಲ್ಲಿ ನೋಡಿ. ಏನು ಪಾಂಡುರಂಗ ಇದು? ಆ ಕಡೆ ಒಂದು ಹೆಂಡತಿ, ಈ ಕಡೆ ಒಂದು ಹೆಂಡತಿ. ಅಭಿ, ಯಾರು ಅವಳು? ಅದ ನನಗೂ ಗೊತ್ತಾಗ್ತಾ ಇಲ್ಲಪ್ಪ. ಯಾಕಪ್ಪ ನಿನ್ ಗಂಡ ಅಲ್ವಾ? ಪಾಂಡುರಂಗ, ಏನೋ ಇದು ಇಬ್ಬರಿದ್ದಾರಲ್ಲ, ನನ್ನ ಸೊಸೆ ಯಾರು? ಮತ್ತೆ ನಾನೇ ನಿಜವಾದ ಸೊಸೆ. ಇಲ್ಲ ನಾನೇ ನಿಜವಾದ ಸೊಸೆ. ಪಾಂಡುರಂಗ, ನೀನೇ ಪರೀಕ್ಷೆ ಮಾಡಿ ಹೇಳೋ. ಅತ್ತೆ ಇರಿ, ನಾನೇ ಪರೀಕ್ಷೆ ಮಾಡಿ ನೋಡ್ತೀನಿ. ಜಾಜಿ ಅವ್ರೆ, ಮಸಾಲೆ ದೋಸೆಗೆ 200 ರೂಪಾಯಿ ಕೊಡಿ. ಇವ್ರೇ ನಮ್ ನಿಜವಾದ ಜಾತಿ ಅದಕ್ಕೆ. ಏಯ್, ನಮ್ಮನೆಗೆ ಬಂದು ನನ್ನ ಫ್ಯಾಮಿಲಿನೇ ಅಲ್ಲೋಲ ಕಲ್ಲೋಲ ಮಾಡ್ತೀಯಾ? ಮಾಡ್ತಿದ್ದೀರು. ಅತ್ತೆ ನೋಡಿ ಏನ್ ಮಾಡ್ತೀವಿ. ಹಾಳಾಗೋಯ್ತು. ನಾನು ಮೊದಲೇ ಹೇಳಿದೆ, ರೋಗ ಮೇಲೆ ನೀರು ಬಿದ್ರೆ ಶಾರ್ಟ್ ಸರ್ಕ್ಯೂಟ್ ಆಗಿ ಸಿಸ್ಟಮ್ ಹಾಳಾಗುತ್ತೆ ಅಂತ. ಹಾಗೆ ಆಯ್ತು. ಅಭಿ, ವಾಟ್ ಇಸ್ ದಿಸ್? ಏ ಪಾಂಡುರಂಗ, ನಿನ್ ಹೆಂಡತಿ ತರ ಇರೋ ರೋಬೋನ ಕ್ರಿಯೇಟ್ ಮಾಡಿ ನಾನು ವಂಚನೆ ಮಾಡ್ಬೇಕು ಅಂತಿದ್ಯಾ? ಅಂದ್ರೆ ನೀವ್ ಹೇಳೋದು? ರೋಬೋ ಇಟ್ಕೊಂಡು ಆಟ ಆಡಿದಾನೆ. ಏ ಪಾಂಡುರಂಗ, ನಿನ್ ಹೆಂಡತಿ ಯೋಗ್ಯತೆ ನನಗೆ ಗೊತ್ತಿಲ್ವೇನೋ? ನಿನ್ನ ಹೆಂಡತಿಗಿಂತ ನನ್ನ ಹೆಂಡತಿನೇ 1000 ಪಾಲು ಬೆಟ್ರು. ನಮಸ್ಕಾರ, ಬರ್ತೀನಿ. ಲಾ ಶ್ರೀಕಾಂತ, ಏನೋ ಆಗಿದ್ದಾಗೋಯ್ತು, ಬಾಬಿನ್ ಕೇಳಿದೆ ಅಂತ ಹೇಳ. ಯಾಕೆ ಹೀಗ್ ಮಾಡ್ರಿ? ಮತ್ತೇನಂದ್ರೆ ಆ ಶ್ರೀಕಾಂತನ ಮುಂದೆ ನನ್ನ ಹೆಂಡತಿ ಹಂಗೆ ಹಿಂಗೆ ನಾನು ಹೇಳಿದ ಮಾತೆಲ್ಲ ಕೇಳ್ತಿಲ್ಲ ಅಂತ ಹೇಳ್ಕೊಂಡ್ಬಿಟ್ಟಿದ್ದೆ. ಅವನು ಅಮೆರಿಕದಿಂದ ನಮ್ಮನೆ ಬರೋ ಟೈಮ್ಗೆ ನೀವು ಮಂಗ್ಳೂರಿಗೆ ಅಂತ ಹೊರಟು ನಿಂತಿದ್ರಿ. ಏನ್ ಮಾಡ್ಬೇಕು ಅಂತ ದಿಕ್ಕು ತೋರಿಸಲಿಲ್ಲ. ಅಷ್ಟೊಳಗೆ ಅಂಕಲ್ ದೇವ್ರು ಬಂದಂಗೆ ಬಂದು ನಿಮ್ಮ ಥರದ್ದೇ ಒಂದು ರೋಬನ್ ಕ್ರಿಯೇಟ್ ಮಾಡಿ ಕೊಟ್ಟು ಅದು ನೋಡಿದ್ರೆ ಹೊಗೆ ಹಾಕೊಂಡ್ಬಿಟ್ಟು. ಹೇಯ್, ಇನ್ನೊಂದ್ಸಲ ಹೀಗ್ ಮಾಡಿದ್ರೆ ಅಂಕಲ್ಗೆ ಹೇಳಿ ನಿಮ್ ಥರದ್ದೇ ರೋಬೋನ ಕ್ರಿಯೇಟ್ ಮಾಡಿಸಿ ನಿಮಗ್ ಡಿವೋರ್ಸ್ ಕೊಟ್ಟು ಆ ರೋಬೋಟ್ ಜೊತೆನೆ ಸಂಸಾರ ಮಾಡ್ತೀನಿ.